ನಿಮ್ಮೂರೊಳಗೆ ಸಿದ್ಧಿಪುರುಷ ರಾಮಲಿಂಗೇಶ್ವರ ಮಹಾಸ್ವಾಮಿಗಳವರ ಆಗಿರ್ತಕ್ಕಂಥ ಪವಾಡ. ನಿಮ್ಮೂರಿನೊಳಗೆ ನಂದ್ಯಾಳ ಎನ್ನುವಂಥ ಕುಟುಂಬ ಇತ್ತನ್ರಿಪ್ಪ. ನಂದ್ಯಾಳ ಎನ್ನುವಂಥ ಕುಟುಂಬ. ಆ ನಂದ್ಯಾಳ ಎನ್ನುವಂಥ ಕುಟುಂಬದೊಳಗೆ ಯಮನವ್ವ ರಾಯಪ್ಪ ಅಂತ ಇಬ್ಬರು. ಯಮನವ್ವ ರಾಯಪ್ಪ ಅವರಿಗೊಬ್ಬಕ್ಕೆ ತಾಯಿ ಕಾಳವ್ವ ಅಂತ. ಆ ಕಾಳವ್ವ ಸತ್ತಿರ್ತಾಳ್ರಿ. ಕಾಳವ್ವ ಸತ್ತಿರ್ತಾಳ. ಸಾಯ್ಬೇಕಾದ್ರೂ ಚಲೋ ನಕ್ಷತ್ರದೊಳಗೆ ಸಾಯ್ಬೇಕ್ರಿ. ಹುಟ್ಟಬೇಕಾದ್ರೂ ಚಲೋ ನಕ್ಷತ್ರದೊಳಗೆ ಹುಟ್ಟಬೇಕು. ಆದ್ರೆ ಕಾಳವ್ವ ಎಂಥ ನಕ್ಷತ್ರದೊಳಗೆ ಸತ್ತಿದ್ಲು ಅಂದ್ರೆ ಕೆಟ್ಟ ನಕ್ಷತ್ರದೊಳಗೆ ಸತ್ತಿದ್ಲು. ಸತ್ತಿರ ಸಿದ್ಧಿಪುರುಷ ರಾಮಲಿಂಗೇಶ್ವರ ಹತ್ರ ಬಂದ್ರಂತೆಪ್ಪ, ನಮ್ಮವ್ವ ಸತ್ತಿರೋದು ಚಲೋ ನಕ್ಷತ್ರ ಐತೋ ಏನ ಕೆಟ್ಟ ನಕ್ಷತ್ರ ಐತೋ? ಪಂಚಾಂಗ ತೆಗೆದು ನೋಡಿದರೆ ಕೆಟ್ಟ ನಕ್ಷತ್ರ ಐತಿ. 6 ತಿಂಗಳ ಮನೆ ಬಿಡ್ಬೇಕು ನೀವು. 6 ತಿಂಗಳ ಮನೆ ಬಿಟ್ರೆ ಮುಂದೆ ನಿಮಗೆ ಶೋಭೆ ಆಗ್ತದ, ಆನಂದದ ಜೀವನ ಆಗ್ತದ. ನೀವು ಮನೆ ಬಿಡ್ಲಿಲ್ಲ ಅಂದ್ರೆ ನಿಮಗೆ ಹಿಂಗ ಕೆಟ್ಟದ್ದ ಹಾಕ್ಯಂತ ಹೋಗತಿ, ಕೆಟ್ಟದ್ದ ಹಾಕ್ಯಂತ ಹೋಗತಿ ಅಂತ ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳು ಹೇಳಿದ್ರು. 6 ತಿಂಗಳ ಮನೆ ಬಿಡಬೇಕು. ಆಯ್ತ್ರಿ. ಯಮನವ್ವ ರಾಯಪ್ಪ ತಾಯಿ ಸಂಸ್ಕಾರವನ್ನು ಮಾಡಿ ಬಂದ ಬಳಿಕ ಅದೇ ನಕ್ಷತ್ರದೊಳಗೆ ಮನೆ ಬಿಟ್ರು ಅವರು. ತಾಯಿ ಯಾವ ನಕ್ಷತ್ರದೊಳಗೆ ಸತ್ತಿರ್ತಾರಲ್ಲ ಅದೇ ನಕ್ಷತ್ರದೊಳಗೆ ಬರೋದ್ರೊಳಗೆ ಮನೆ ಬಿಟ್ರು. 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳಲ್ಲ, 4 ತಿಂಗಳಲ್ಲ, 6 ತಿಂಗಳ ಮನೆ ಬಿಡ್ತಾರ. ಮನೆ ಬಿಟ್ಟ ಬಳಿಕ ಮತ್ತೆ ಮರಳಿ ಹೋಗಬೇಕಲ್ಲ, ದೋಷ ನಿವಾರಣೆ ಆದ ಬಳಿಕ ಮತ್ತೆ ಮನೆಗೆ ಮರಳಿ ಹೋಗಬೇಕಾದ್ರೆ ಹಾಗಾದ್ರೆ ಸಿದ್ಧಿಪುರುಷ ರಾಮಲಿಂಗೇಶ್ವರ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗೋಣ ಅಂತ ತಿಳ್ಕೊಂಡು ಬಂದಾರ. ಯಪ್ಪ, ನಮ್ಮ ತಾಯಿ ಸತ್ಯದಕ್ಕೆ 6 ತಿಂಗಳ ಮನೆ ಬಿಟ್ಟೇವಿ, ದೋಷ ನಿವಾರಣೆ ಆಗಲಿ ಅಂತ ತಿಳ್ಕೊಂಡು ಅದಕ್ಕೀಗ ಮನೆಗೆ ಹೋಗ್ಬೇಕಂತ ಮಾಡೇವಿ, ನೀವು ಆಶೀರ್ವಾದ ಮಾಡ್ರಿ. ಯಮನವ್ವ ರಾಯಪ್ಪ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದಾಗ ಸಿದ್ಧಿಪುರುಷ ರಾಮಲಿಂಗ ಮಹಾಶಿವಯೋಗಿಗಳಂದ್ರಂತ ದೀಪ ಹಚ್ಚಿ ಕಳಶ ಹಚ್ಚಿ ಒಳಗೆ ಪ್ರವೇಶ ಮಾಡ್ಬೇಕ್ರಿ. ನೋಡಿ ನೀವು ಒಳಗೆ ಮನಿ ಬಾಗಲ ತೆಗೆದು ಒಳಗೆ ಕಳಶವನ್ನ ತುಂಬಿಟ್ಟು ದೀಪ ಹಚ್ಚಿ ನೀವು ಪ್ರವೇಶ ಮಾಡಿದಾಗ ನಿಮಗೆ ಶಾಂತಿ ಸಿಗುತ್ತದ, ನೆಮ್ಮದಿ ಸಿಗುತ್ತದ ಅಂತ ತಿಳ್ಕೊಂಡು ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳವರು ಯಮನವ್ವ ರಾಯಪ್ಪನವರಿಗೆ ಹೇಳಿ ಕಳಿಸಿದಾಗ ತಾಯಿ ಯಮನವ್ವ ಮನೆಗೆ ಬರ್ತಾಳ. ಹಾಕಿರುವ ಬೀಗವನ್ನು ತೆಗಿತಾಳೆ. ಹಾಕಿದ ಬೀಗವನ್ನು ತೆಗಿತಾಳ. ಯಾವಾಗ ಹಿಂಗ ತೆಗೆದು ಒಂದು ಕಾಲು ಒಳಗಿಡ್ಬೇಕಂತಾಳ. 7 ಹೆಡಿ ಸರ್ಪ ಹಿಂಗ ಹೆಡೆ ಎತ್ತಿ ಒಳಗೆ ನಿಂತದ. ಹೆಡೆ ಎತ್ತಿ ಒಳಗೆ ನಿಂತದ. 7 ಹೆಡಿ ಸರ್ಪ ಯಾವಾಗ ಹೆಡೆ ಎತ್ತಿ ಹಿಂಗ ಒಳಗೈತಲ್ಲ, ಕೈಯಾಗ ತುಂಬಿರತಕ್ಕಂಥ ಕಳಶವನ್ನು ಹಿಡ್ಕೊಂಡಾಳ. ಅಲ್ಲೇ ಬೀಸಿ ಒಗದು ಓಡೋಡಿ ಎಲ್ಲಿ ಬಂದಾಳ ಅಂದ್ರೆ ಸಿದ್ಧಿ ಪುರುಷ ರಾಮಲಿಂಗ ಮಹಾಶಿವಯೋಗಿಗಳ ಹತ್ರ ಬಂದರಪ್ಪ. ಒಳಗೆ ಹೋಗ್ಬೇಕು, ಕಳಶ ಇಡಬೇಕು, ದೀಪ ಹಚ್ಚಬೇಕಂದ್ರೆ 7 ಹೆಡಿ ಸರ್ಪ ಹಾವು ಹೆಡೆ ಎತ್ತಿ ನಿಂತದೆಪ್ಪ ಮನೆಯೊಳಗೆ. ಸಿದ್ಧಿ ಪುರುಷ ರಾಮಲಿಂಗ ಮಹಾಸ್ವಾಮಿಗಳಂದ್ರಂತ ತಾಯಿ ಚಿಂತೆ ಮಾಡಬೇಡ, ನೀನು ನಾ ಇರೋ ಮಟ್ಟ ನೀ ಚಿಂತೆ ಮಾಡಬೇಡ. ನಾ ಇರೋ ಮಟ್ಟನ್ನು ಕೂಡ ನಿನ್ನನ್ನು ಕಾಯ್ತೇನೆ, ನಿನ್ನನ್ನು ಕಾಪಾಡ್ತೇನೆ. ನಿನ್ನ ಸಂಸಾರವನ್ನು ಭಾಳ ಚಂದ ಬಂಗಾರದಂಥ ಸಂಸಾರ ಮಾಡ್ತೇನೆ ತಾಯಿ. ಕಣ್ಣೀರು ಹಾಕಬೇಡ. ಮನೆಯೊಳಗೆ 7 ಹೆಡಿ ಸರ್ಪ ಬಂದೈತಿ ಅಂತ ತಿಳ್ಕೊಂಡು ಚಿಂತೆ ಮಾಡಬೇಡ. ನೀವಿಲ್ಲ ಅಂತ ತಿಳ್ಕೊಂಡು ಅದು ನಿನ್ನ ಮನೆಯನ್ನು ಕಾಯ್ಲಿಕ್ಕಿತ್ತು. ಹೋಗಿ ನೀ ಕಳಸವನ್ನು ಇಟ್ಟು ನಿನ್ನ ದೀಪವನ್ನು ಹಚ್ಚಿ ಒಳಗೆ ಪ್ರವೇಶ ಮಾಡ್ರಿ ಅಂದರು ಸಿದ್ಧಿಪುರುಷ ರಾಮಲಿಂಗ ಮಹಾಸ್ವಾಮಿಗಳು. ಮತ್ತೆ ತಾಯಿಯಾಗಿರ್ತಕ್ಕಂಥ ಯಮನವ್ವ, ತಂದೆಯಾಗಿರ್ತಕ್ಕಂಥ ರಾಯಪ್ಪ ಮತ್ತು ಕೈಯೊಳಗೆ ಕಳಶವನ್ನು ಹಿಡ್ಕೊಂಡು ಮತ್ತೆ ಬಾಗಿಲವನ್ನು ತೆಗೆದು ಒಳಗೋದ್ರ. ಅಲ್ಲೇ ಕುಂತಿತ್ತು. ಏನು ಮಾಡೋದಿಲ್ಲ, ನೀವು ಚಿಂತೆ ಮಾಡಬೇಡ್ರಿ, ನಾ ಇರಮಟ್ಟ ಅಂತ ಏನು ಹೇಳಿ ಕಳಿಸಿದ್ರಲ್ಲ ಸಿದ್ಧಿಪುರುಷ ರಾಮಲಿಂಗ ಶಿವಯೋಗಿಗಳು, ಅದರ ಮುಂದೆ ಹಾಸಿ ಹೋದರೂ ಕೂಡ ಅದು ಏನು ಮಾಡಲಿಲ್ಲಂತೆ. ದೀಪವನ್ನು ಹಚ್ಚಿ ಕಳಶವನ್ನು ಇಟ್ಟು ರಾಮಲಿಂಗ ಮಹಾಶಿವಯೋಗೇಶ್ವರ ಸಿದ್ಧಿಪುರುಷನ ಬೇಡಿಕೊಂಡು ಪ್ರಾರ್ಥನೆಯನ್ನು ಮಾಡಿದಾಗ ಅವರ ಬದುಕು ಮುಂದೆ ಸಾಯೋ ತನಕನೂ ಕೂಡ ಬಂಗಾರದಂತೆ ಬದುಕು. ಅವರ ಜೀವನದೊಳಗೆ ಯಾವ ಕಷ್ಟಗಳು ಬರಲಾರದೆ, ದುಃಖಗಳು ಬರಲಾರದೆ ಸುಖಕರವಾಗಿರ್ತಕ್ಕಂಥ ಬದುಕು ಮಾಡಿದರಂತೆ. ಅದು ಸಿದ್ಧಿಪುರುಷ ರಾಮಲಿಂಗ ಮಹಾಶಿವಯೋಗಿಗಳ ಆಶೀರ್ವಾದದಿಂದ. ಸಿದ್ಧಿಪುರುಷ ರಾಮಲಿಂಗ ಮಹಾಶಿವಯೋಗೇಶ ಯಾವಾಗ ಇಲ್ಲಿ ಹುಟ್ಟಿದನೋ ಇದು ಪುಣ್ಯ ಕ್ಷೇತ್ರ ತಪಭೂಮಿಯಾಗಿ ಹೋಗಿಬಿಡುತ್ತು. ಅಂಥ ಶಕ್ತಿವಂತ ಅಂತರ ಭಕ್ತರ ಹೃದಯದೊಳಗೆ ಮನೆ ಮಾಡಿ ವಾಸ ಮಾಡ್ತಕ್ಕಂಥ ಸಿದ್ಧಿಪುರುಷ ರಾಮಲಿಂಗ ಮಹಾಶಿವಯೋಗೇಶ್ವರ. ಅದಕ್ಕೆ ಬಹಳ ಭಕ್ತಿ ಐತ್ರಿಮ್ಮ ನಿಮ್ಮ ಹತ್ರ. ಭಕ್ತಿ, ಶ್ರದ್ಧಾ, ನಿಷ್ಠೆ, ಭಕ್ತಿ ಇರಬೇಕಮ್ಮ. ಹಾಲಿಗೆ ಉಕ್ಕು ಬಾಳ ಅಂತ. ಹಾಲಿಗೆ ಉಕ್ಕು ಬಾಳ, ಬೆಣ್ಣಿಗೆ ಬೆಕ್ಕು ಬಾಳ. ಹಾಲಿಗೆ ಉಕ್ಕು ಬಾಳ, ಬೆಣ್ಣಿಗೆ ಬೆಕ್ಕು ಬಾಳ, ತಲಾಟಿಗೆ ಲೆಕ್ಕ ಬಾಳ,
PhD ಓದವರಿಗೆ ಬುಕ್ ಭಾಳ, ಪೊಲೀಸರಿಗೆ ಹಕ್ಕು ಭಾಳ, ಕೆಲವರಿಗೆ ರೊಕ್ಕ ಭಾಳ, ಕೆಲವರಿಗೆ ಸೊಕ್ಕು ಭಾಳ. ಯಾರಿಗೆ ಏನೋ ಇರಲಿ, ನಮ್ಮ ಚೆಬನೂರು ಗ್ರಾಮದವರಿಗೆ ಭಕ್ತಿ ಭಾಳ ಅನ್ನತಕ್ಕಂಥದ್ದು ನೀವು ತೋರಿಸಿಕೊಟ್ಟು ಬಿಟ್ಟಿರಲ್ಲ. ಅದಕ್ಕೆ ಸಿದ್ಧಿಪುರುಷ ರಾಮಲಿಂಗೇಶ್ವರ ನಿಮ್ಮ ಹೃದಯದೊಳಗೆ ಮನೆ ಮಾಡಿ ವಾಸ ಮಾಡಿದ್ದಾನೆ. ಇದು ಭಕ್ತಿ ಎಂದೂ ಬತ್ತಂಗಲ್ರಿ. ನಮ್ಮ ದೇಶದೊಳಗೆ ಎಷ್ಟು ನದಿಗಳದವ ಬತ್ತಬಹುದು, ಎಷ್ಟು ಹೊಳೆಗಳದವ ಬತ್ತಬಹುದು, ಎಷ್ಟು ಸಮುದ್ರಗಳದವ ಬತ್ತಬಹುದು. ಆದರೆ ಚೆಬನೂರಿನ ಗ್ರಾಮದ ಭಕ್ತಿ ಅದು ಎಂದೂ ಬತ್ತಲಿಕ್ಕೆ ಸಾಧ್ಯವಿಲ್ಲ, ಅದು ಎಂದೂ ಬತ್ತಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬದುಕನ್ನು ಸಿದ್ಧಿಪುರುಷ ರಾಮಲಿಂಗೇಶ್ವರ ಮಹಾಶಿವಯೋಗೇಶ್ವರ ಕೊಟ್ಟಾನ. ಅದಕ್ಕೆ ನಮ್ಮ ಬದುಕು ತನು ಮನ ಧನದಿಂದ ಸೇವೆಯನ್ನು ಮಾಡುವಂಥ ನಮ್ಮ ಬದುಕಾಗಬೇಕು. ಪಾಪ ಮಾಡಿ ಕೆಟ್ಟದ್ದು ಉಣ್ಣುವಂಥ ಬದುಕಾಗಬಾರ್ದ್ರಮ್ಮ. ಪುಣ್ಯ ಮಾಡಿ, ಒಳ್ಳೆಯದು ಮಾಡಿ, ಇನ್ನೊಬ್ಬರಿಗೆ ಪರೋಪಕಾರ ಮಾಡಿ, ಬಿದ್ದವರನ್ನು, ಬೀಳುವವರನ್ನು, ಬೀಳ್ತಕ್ಕಂಥವ್ರನ್ನು ಎತ್ತಿ ಹಿಡಿಯುವಂಥ ಬದುಕು ಮಾಡಬೇಕು. ಪತಿತಂ ಪತಂತಂ ಪತಿಕ್ಷಂತಿ ದರತೀತಿ ಧರ್ಮ ಅಂದಾಗ ಈ ಮನುಷ್ಯನ ಧರ್ಮದೊಳಗೆ ಹುಟ್ಟಿದ್ದು ಕೂಡ ಸಾರ್ಥಕವಾಗ್ತದೆ ಅನ್ನುವಂಥ ಮಾತನ್ನು ಸಿದ್ಧಾರೂಢರು ಈ ಜಗತ್ತಿಗೆ ತೋರಿಸಿಕೊಟ್ರು. ಯಾವ ಸಿದ್ಧಿಪುರುಷ ರಾಮಲಿಂಗೇಶ್ವರ ಈ ಜಗತ್ತಿಗೆ ಕೊಟ್ಟ ಅನ್ನುವಂಥ ಈ ವಿಚಾರವನ್ನು, ನನ್ನ ಪ್ರವಚನದ ನುಡಿಯನ್ನು ಪರಮ ಪೂಜ್ಯರ